ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSK ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸ್ಟೋರೆಂಟ್ಗಳಲ್ಲಿ ಮಾತ್ರನೇ ಸಿಗುವಂತಹ ಇದೊಂದು ಸ್ಪೆಷಲ್ ರೆಸಿಪಿ ಚಿಕನ್ನಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಇದನ್ನು ಚಿಕನ್ ರೆಸಿಪಿ ಮಾಡೋದು ಕಂಪ್ಲೀಟ್ ಡಿಫ್ರೆಂಟಾಗೇ ಇರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲೆಗೆ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು, ಹಾಗೆ 1 ಕಪ್ ಆಗುವಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕಸೂರಿ ಮೇಥಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇರೆ ಏನಾದರೂ ಮಾಡಬೇಕಾದ್ರೆ ನಾವು ಈ ಥರ ಹಾಕ್ಕೊಳ್ಳಲ್ಲ, ಆದರೆ ಈ ಡಿಶ್ ಮಾಡಬೇಕಾದ್ರೆ ಇದೇ ಥರ ಹಾಕ್ಕೋಬೇಕಾಗುತ್ತೆ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಸ್ವಲ್ಪ ಖಾರವಾಗಿರುತ್ತೆ, ಹಾಗಾಗಿ ಒಂದು 4 ಕಾಯಿ ಮೆಣಸನ್ನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಟೊಮೆಟೊನ ಹಾಕ್ಕೋಬೇಕು. ಟೊಮೆಟೊನ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ಇವಾಗ ಒಂದು ಅರ್ಧ ಲೋಟ ನೀರನ್ನ ಹಾಕ್ಕೊಂಡು, ಅದಾದಮೇಲೆ ಚಿಕನ್ನ ಹಾಕ್ಕೋಬೇಕಾಗುತ್ತೆ. ಚಿಕನ್ನ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಲಿಡ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಹಾಗೇನೆ ಅಷ್ಟೊತ್ತಿಗೆ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಹಾಗೆ 1-2 ಚಕ್ಕೆ, ಹಾಗೆ ಲವಂಗ, ಒಂದು 4 ಗುಂಟೂರು ಮೆಣಸು, 4 ಬ್ಯಾಡಗಿ ಮೆಣಸನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ಮಾಡ್ತಾಯಿದ್ದೀನಿ, ಹಾಗೆ ಏಲಕ್ಕಿ, 1-2 ಪರಿಮಳ ಚೆನ್ನಾಗಿ ಬರುತ್ತೆ ಅಂತ, ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಕೊತ್ತಂಬರಿ, ಇದನ್ನು ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ಚಿಕನ್ಗೆ ಸೇರಿಸ್ಕೊಂಡು ಮತ್ತೆ ಒಂಚೂರು ನೀರು ಬೇಕು ಅನ್ಸಿದ್ರೆ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿಯೇ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ನೋಡಿಕೊಂಡು, ಅದಾದಮೇಲೆ ಇವಾಗ ಕುದಿ ಬರ್ತಿದೆ ಅನ್ನೋವಾಗ ಚೆನ್ನಾಗಿ 1 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಗ್ರೇವಿ ಥರ ಬರಬೇಕು. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.